ಕರ್ನಾಟಕ ರಾಜ್ಯದಲ್ಲಿ ಈಗ ಒಳ ಮೀಸಲಾತಿ ವಿಚಾರವಾಗಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ರವರು ಪರಿಶಿಷ್ಟ ಜಾತಿಗಳ 101 ಜಾತಿಗಳಿಗೆ ಮನೆ ಮನೆ ಸಮೀಕ್ಷೆಗೆ ಇವತ್ತು ಜಾತಿ ಗಣತಿ ಮಾಡೋಕ್ಕೆ ಹೊರಟಿದ್ದಾರೆ. ಆದರೆ ಅಖಿಲ ಕರ್ನಾಟಕ ಅರುಂಧತಿಯರ ಮಹಾಸಭಾ ಸಂಘಟನೆ ವತಿಯಿಂದ ಒಳ ಮೀಸಲಾತಿ ಪಡೀಲೇಬೇಕು, ಪೌರ ಕಾರ್ಮಿಕರು, ಮ್ಯಾನುವಲ್ ಸ್ಕ್ಯಾವೆಂಜರ್ಸ್ಗಳು, ಸಫಾಯಿ ಕರ್ಮಚಾರಿಗಳು ಒಳ ಮೀಸಲಾತಿ ಪಡೀಲೇಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಮಂಡ್ಯ, ಮೈಸೂರು, ಹಾಸನ, ಕೊಡಗು, ಚಾಮರಾಜನಗರ ಜಿಲ್ಲೆಗಳಲ್ಲಿ ಇವತ್ತು ನಮ್ಮದು ಸಂಘಟನೆ ಮಾಡಿಕೊಂಡು ಓಡ್ತಾ ಇದ್ದೀವಿ. ಆದರೆ ಎಡಗೈ ಸಮುದಾಯದ ಕೆಲ ಮುಖಂಡರುಗಳು ಜಾತಿ ಗಣತಿ ಮಾಡಿದಂಥ ಅಧಿಕಾರಿಗಳ ಕುಮ್ಮಕ್ಕಿನಿಂದ ಅವರು ಅರುಂಧತಿಯರಂತ ಬರೆಸಿದ್ರೂ ಸಹ ಎಡಗೈ ಸಮುದಾಯದ ಮುಖಂಡರುಗಳ ಜೊತೆ ಕೈವಾಡ ಸೇರಿ ಕೆಲ ಜಾತಿ ಗಣತಿ ಅಧಿಕಾರಿಗಳು ಮಾದಿಗ ಅಂತಲೇ ಬರೆಸಬೇಕು ಅಂತ ಒತ್ತಾಯ ಮಾಡಿ ಇವತ್ತು ನಮಗೆ ಒಳ ಮೀಸಲಾತಿನ ತಪ್ಪಿಸೋಕ್ಕೆ ಕೈಗೊಂಡಿರೋ ಹುನ್ನಾರ ಮಾಡಿರೋದ್ರಿಂದ ದಯವಿಟ್ಟು ಜಾತಿ ಗಣತಿನ ಮಾನ್ಯ ಜಿಲ್ಲಾಧಿಕಾರಿಗಳು, ರಾಜ್ಯ ಸರ್ಕಾರ, ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಮರುಸಮೀಕ್ಷೆ ಮಾಡಬೇಕು ಅಂತ ಈ ಮೂಲಕ ಒತ್ತಾಯ ಮಾಡ್ತಾ, ಮತ್ತು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಈ ನೆನಗುದಿಗೆ ಬಿದ್ದಂಥ 20 ಪೌರ ಕಾರ್ಮಿಕರದು, ಸಫಾಯಿ ಕರ್ಮಚಾರಿಗಳು, ಮ್ಯಾನುವಲ್ ಸ್ಕ್ಯಾವೆಂಜರ್ಸ್ಗಳ ಬೇಡಿಕೆಗಳ ಪರವಾಗಿ ಇವತ್ತು ಹೋರಾಟ ರೂಪಿಸಿದ್ದೀವಿ. ಆದುದರಿಂದ ಮಂಡ್ಯ ಜಿಲ್ಲಾಧಿಕಾರಿಗಳು ಕೂಡಲೇ ಗಮನ ಹರಿಸಿ ಮಂಡ್ಯ ಜಿಲ್ಲಾ ಪೌರ ಕಾರ್ಮಿಕರು, ಸಫಾಯಿ ಕರ್ಮಚಾರಿಗಳು, ಮ್ಯಾನುವಲ್ ಸ್ಕ್ಯಾವೆಂಜರ್ಸ್ಗಳ ಸಮಸ್ಯೆಗಳನ್ನ ಕೂಡಲೇ ಬಗೆಹರಿಸಬೇಕೆಂದು ಅಖಿಲ ಕರ್ನಾಟಕದ ಅರುಂಧತಿಯರ ಮಹಾಸಭಾ ಸಂಘಟನೆಯಿಂದ ಒತ್ತಾಯ ಮಾಡ್ತಾ ಇದ್ದೀವಿ. ಅಖಿಲ ಕರ್ನಾಟಕ ಅರುಂಧತಿಯರ ಮಹಾಸಭಾ ಸಂಘಟನೆ ವತಿಯಿಂದ ಇವತ್ತು ನಮ್ಮ ಮ್ಯಾನುವಲ್ ಸ್ಕ್ಯಾವೆಂಜರ್ಸ್ಗಳಿಗಾಗಿ ಒಳ ಮೀಸಲಾತಿ ವಿಷಯವಾಗಿ, ಹಾಗೆ ಸಫಾಯಿ ಕರ್ಮಚಾರಿಗಳು ಎಷ್ಟೋ ಜನಕ್ಕೆ ಮನೆಗಳಿಲ್ಲ, ಸೈಟ್ಗಳಿಲ್ಲ, ಒಂದು ಸಣ್ಣ ಪುಟ್ಟ ಒಂದು ಅಂದರೆ 10,000, 12,000 ಈ ರೀತಿಯಲ್ಲಿ ಸಂಬಳಕ್ಕೆ ಕೆಲಸವನ್ನು ಮಾಡಿಕೊಂಡು ತುಂಬ ಒಂದು ಹೀನಾಯವಾದ ಒಂದು ಸ್ಥಿತಿಯಲ್ಲಿ ಜೀವಿಸ್ತಾ ಇದ್ದಾರೆ ನಮ್ಮ ಪೌರ ಕಾರ್ಮಿಕರು, ಸ್ವಚ್ಛತಾ ಕಾರ್ಮಿಕರು. ಇದನ್ನು ಬಂದು ನಮ್ಮ ಜಿಲ್ಲಾ ಪಂಚಾಯತ್ CEO ಅವರು ಮತ್ತು ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಇದನ್ನು ಅವ್ರ ಗಮನಕ್ಕೆ ತೆಗೆದುಕೊಂಡು ನಮ್ಮ ಸ್ವಚ್ಛತಾ ಕಾರ್ಮಿಕರು ಪಂಚಾಯತಿಗಳಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಆ ಸ್ವಚ್ಛತಾ ಕಾರ್ಮಿಕರಿಗೆ ಬೇಕಾದ ಎಲ್ಲ ಒಂದು ವಸತಿಯಿಂದ ಹಿಡಿದು ಎಲ್ಲ ಸೌಲಭ್ಯಗಳನ್ನ ಒದಗಿಸ್ಕೊಡ್ಬೇಕಂತ ನಾನು ಕೇಳ್ಕೊಳ್ತೀನಿ. ಹಾಗೆ ನಮ್ಮ ಪೌರ ಕಾರ್ಮಿಕರು, ಸ್ವಚ್ಛತಾ ಕಾರ್ಮಿಕರಿಗೆ ಮ್ಯಾನುವಲ್ ಸ್ಕ್ಯಾವೆಂಜರ್ಗಳ ಒಂದು ಅಪ್ಲಿಕೇಶನ್ನ ಕೂಡ ಕೇಂದ್ರ ಸರ್ಕಾರದ ಅನುಮತಿಯಿಂದ ಎಲ್ಲರ ಹತ್ರನೂ ಕೂಡ ಅರ್ಜಿಗಳನ್ನ ತೆಗೆದುಕೊಂಡಿದ್ರು. ಆ ಒಂದು ಅರ್ಜಿಗಳನ್ನ ತೆಗೆದು ಆಫೀಸಲ್ಲಿ ಇಟ್ಕೊಂಡಿದ್ದಾರೆ. ಅದನ್ನು ಮೇಲಾಧಿಕಾರಿಗಳಿಗೆ ತಲುಪಿಸಿಲ್ಲ. ಅದು ಏನಾಗಿದೆ ಅಂತಲೂ ಕೂಡ ಅದ್ರ ಬಗ್ಗೆನೂ ನಮಗೆ ತಿಳಿಸಿಲ್ಲ. ಹಾಗಾಗಿ ನಮ್ಮ ಒಂದು ಎಲ್ಲ ಸಫಾಯಿ ಕರ್ಮಚಾರಿಗಳು ಮತ್ತು ನಮ್ಮ ಮ್ಯಾನುವಲ್ ಸ್ಕ್ಯಾವೆಂಜರ್ಸ್ಗಳು ಎಲ್ಲರೂ ಕೂಡ ಅದನ್ನು ನಾವು ಅಪ್ಲಿಕೇಶನ್ ಹಾಕಿದ್ವಿ, ಅದ್ರ ಬಗ್ಗೆ ಏನು ಕೂಡ ಮಾಹಿತಿನೇ ಇಲ್ಲ ಅಂತ ಪ್ರತಿಯೊಬ್ಬರು ಕೂಡ ಕೇಳೋ ರೀತಿ ಆಗಿದೆ. ಆದರೆ ಅಧಿಕಾರಿಗಳು ಯಾರೂ ಕೂಡ ಇದಕ್ಕೆ ಉತ್ತರ ನೀಡ್ತಿಲ್ಲ. ದಯವಿಟ್ಟು ಅಧಿಕಾರಿಗಳು ಎಲ್ಲರಿಗೂ ಕೂಡ ಉತ್ತರ ನೀಡಬೇಕಂತ ಕೇಳ್ಕೊಳ್ತೀವಿ. ಹೋಟೆಲ್ ಫೇಸ್ಬುಕ್ ಎಲ್ಲ ಬಿಟ್ಬಿಟ್ಟಿರಿ.
ಸವಲತ್ತು ಕೂಡ ನಗರಸಭೆ ಮತ್ತು ಪುರಸಭೆಗಳಲ್ಲಿ ಸಿಗಲ್ಲ. ಎಲ್ಲೋ ಕಡೆಗೆ ನೀವೇನಾರ ಮದ್ದೂರ್ಗೆ ಹೋಗಿ ನಗರಸಭೆ ಆಯ್ತದೆ ಅನ್ನೋದೇನಾರ ಆದ್ರೆ ನೀವು ಮಂಡ್ಯಕ್ಕೆ ಹೋಗಿ ಕೇಳಿ ಅವ್ರ ಬದುಕು ಹೆಂಗಾಗೋಗದೆ ಅಂದ್ರೆ ಊರ್ ಸುತ್ತ ಗೆದ್ದು ಪಂಚಾಯಿತಿಗೂ ನಗರಸಭೆಗೂ ಕಟ್ಟುವಂಗಾಗೋಗದೆ. ಗ್ರಾಮೀಣ ಪ್ರದೇಶದಲ್ಲಿ ನಾವು ಹೊಲಗದ್ದೆಗಳು ದನ ಕರುಗಳನ್ನ ನೋಡ್ಕೊಂಡು ಲಾಭದಾಯಕ ಇಲ್ಲದೆ ಅವರು ಉದ್ದಿಮೆ ಮಾಡಿ ನಮ್ಮ ಮಕ್ಕಳನ್ನ ಓದ್ಸಕ್ಕಾಗ್ಲಾರ್ದ ಸ್ಥಿತಿ, ಹೈಟೆಕ್ ಸ್ಕೂಲ್ ಸೇರಿಸ್ಲಾರ್ದೇ ನಮ್ಮ ಸ್ಕೂಲ್ಗೆ ಏನಾರ ಹೋದ್ರೆ ಕೃಪಾಂಕ ಸಿಕ್ಕುತ್ತೆ 15 ನಂಬರ್, ಅದನ್ನು ಕೂಡ ಕಳ್ಕೊತೀವಿ. ಎಲ್ಲೋ ಕಡೆಗೆ ಯಾವುದೇ ಕಾರಣಕ್ಕೂ ಎಂತ ಸಂದರ್ಭದಲ್ಲಿ ಒಂದು
ಗೆದ್ದಿಗರೆಯ ಅರ್ಧ ಬಿಟ್ಬಿಟ್ಟವ್ರೆ, ಅರ್ಧ ಸೇರಿಸ್ಕೊಂಡವ್ರೆ, ಇನ್ನರ್ಧ ಜನ ನಮ್ ಜನ ಅಲ್ವವ್ರು. ಇಂಥ ಪರಿಸ್ಥಿತಿ ನಮ್ಗೆ ಬೇಕಾ? ಈ ಪಂಚಾಯತಿ ಒಳಗೆ ಯಾರನ್ನ ಕೇಳಿ ಸೇರಿಸ್ತೀನಿ ಅಂದ್ರು? ನಿಮ್ಗೆಲ್ಲ ಗೊತ್ತಿರ್ತಕ್ಕಂಥದ್ದು. ನನ್ನ ಅನ್ಸಿಕೆ ಇದು ರಾಜಕೀಯ ಅಂತ. ನೋಡಿ ಸ್ವಾಮಿ, ನಾನು ಮರ್ಕಾರದೊಡ್ಡಿಲಿ ನಿಮ್ಮೂರಲ್ಲೆಲ್ಲ ಮನೆ ಕಟ್ಟಿವ್ನಿ. ಪಂಚಾಯತಿ ಅಧಿಕಾರಿಗಳಿಗೆ, ನಗರಸಭೆ ಸೇರಿಸುವ ಸರ್ಕಾರಕ್ಕೆ, ನಗರಸಭೆ ಸೇರಿಸುತ್ತಿರುವ ಸರ್ಕಾರಕ್ಕೆ, ಪಂಚಾಯತಿ ಅಧಿಕಾರಿಗಳಿಗೆ, ಪಂಚಾಯತಿ ಅಧಿಕಾರಿಗಳಿಗೆ ಇವತ್ತು ನೀವು ಗ್ರಾಮ ಘಟಕಗಳಲ್ಲಿ ಏನಿವತ್ತು ನಿಮ್ಮ ಪಂಚಾಯತಿಲಿ ಉದಾಸೀನ ಮಾಡ್ತೀರಿ, 10ರಷ್ಟು ದಂಡ ಕಟ್ಟಬೇಕಾಯ್ತದೆ. ಯಾವುದೇ ಕಾರಣಕ್ಕೂ ಕೂಡ ನಾವು ವ್ಯವಸಾಯ ಕ್ಷೇತ್ರದಲ್ಲಿ ಜೀವನ ಮಾಡಿ ಹೆಂಡತಿ ಮಕ್ಕಳಿಗೇನು ಹಿರಿಯರಿಗೆ ಎಡೆ ಇಕ್ಕೂ ಕಾಸಿದಂತ ಪರಿಸ್ಥಿತಿ ತಲುಪಿವಿ. ನಮಗೆ ನಗರಸಭೆ ಬೇಡ ಅಂದ್ರೆ ನಮ್ಮ ಗ್ರಾಮೀಣ ಭಾಗದಲ್ಲಿ ನಾವು 90ರಷ್ಟು ಭಾಗ ಪೂರ್ತಿ ರೈತರಿದ್ದೀವಿ. ರೈತರಿಗೆ ಅನುಕೂಲ ಆಗುವಂತ ಯೋಜನೆಗಳು ಗ್ರಾಮ ಪಂಚಾಯತಿ ಇರ್ತದೆ ಹೊರತು ನಗರಸಭೆಯಲ್ಲಿ ಇರಲ್ಲ. ನಗರಸಭೆಯಲ್ಲಿ ಬರೀ ಕಂದಾಯ ಕಟ್ಟುದು ಮತ್ತು ಅವರು ಚರಂಡಿ ರಸ್ತೆ ಮಾಡೋದು ಬಿಟ್ರೆ ಗ್ರಾಮೀಣ ಅಭಿವೃದ್ಧಿ ಆಗುವಂತ, ರೈತರಿಗೆ ಅನುಕೂಲ ಆಗುವಂತ ಯಾವುದೇ ಒಂದು ಕೆಲಸ ಇಲ್ಲ. ನಮಗೆ ನರೇಗಾ ಯೋಜನೆ ಅಡಿಯಲ್ಲಿ 1 ಎಕರೆ ತೆಂಗು ಸಸಿ ನೆಟ್ರೆ ತೆಂಗು ಸಸಿಗೆ ಏನ್ ಕೊಡ್ಬೇಕು ಅದನ್ನ ಪಂಚಾಯತಿನ ಕೊಡ್ತಾರೆ. 1 ಎಕರೆ ಬಾಳೆ ನೆಟ್ರೆ ಬಾಳೆಗೆ ಏನ್ ಕೊಡ್ಬೇಕು ಕೊಡ್ತಾರೆ. ಮೀನು ಗುಂಡಿ ಅಥವಾ ಗುಂಡಿ ತೆಗೆದು ನಾವು ನೀರಿನ ಸಂಗ್ರಹ ಮಾಡ್ಕೊಂಡ್ರೆ ನೀರ್ ಸಂಗ್ರಹ ಮಾಡಕ್ಕೆ ನಮ್ಗೆ ದುಡ್ಡು ಕೊಡ್ತಾರೆ. ಚರಂಡಿ ಮಾಡ್ಕಕ್ಕೆ ದುಡ್ಡು ಕೊಡ್ತಾರೆ. ಕೋಟಿ ಲಿಮಿಟೇಷನ್ ಇಲ್ದಾನೆ ನಾವು ಪಂಚಾಯತಿಲಿ ಕೆಲಸನ ಮಾಡ್ಬೋದು ನರೇಗಾ ಅಡಿಯಲ್ಲಿ. ಅದೇ ನಾವು ಈಗ ಮದ್ದೂರು ಗ್ರಾಮದಲ್ಲಿ ಮದ್ದೂರಿಗೆ ನಮಗೆ ಟೌನ್ಗೆ ನಗರಸಭೆಗೆ ಸೇರ್ಕೊಂಡ್ರೆ ಇವತ್ತು ಒಂದು ಮನೆ ನೀರಿನ ಕಂದಾಯ 1 ತಿಂಗಳಿಗೆ 300 ರೂಪಾಯಿ ಇದೆ. 300 ರೂಪಾಯಿ ಇದೆ. ವರ್ಷಕ್ಕೆ ಎಷ್ಟಾಯ್ತದೆ? ನಗರಸಭೆ ಸೇರಿದ್ರೆ ಕಡಿಮೆ ಅಂತಂದ್ರೆ 450 ರೂಪಾಯಿ ಬಿಡ್ತದೆ ಒಂದು ತಿಂಗಳಿಗೆ. 6 ರಿಂದ 7 ಸಾವಿರ ರೂಪಾಯಿ ಬರೀ ನಾವು ಕಂದಾಯನ ನೀರಿನ ಕಂದಾಯ ಕಟ್ಟಬೇಕಾಯ್ತದೆ. ಮನೆಗಳು ನಮ್ಮಲ್ಲಿ ದೊಡ್ಡ ಮನೆಗಳು ಹಿಂದಿನ ಹಳೆ ಕಾಲದವ್ರು ಕಟ್ಟವ್ರೆ. ಎಕರೆಗಟ್ಟ ಅರ್ಧ ಎಕರೆ ಮನೆಗಳಿವೆ. ಆ ಮನೆಗಳಿಗೆ ಕಂದಾಯ ಕಟ್ಟಬೇಕು ಅಂತಂದ್ರೆ ಇವತ್ತು ನಾವು ಗ್ರಾಮೀಣ ಭಾಗದಲ್ಲಿ ಇರುವಂತವ್ರು ನೀವು ಮನೆ ಜಮೀನ ಮಾರ್ಕೆಟ್ ಕಟ್ಟಬೇಕಾಯ್ತು. ಯಾಕೆಂದ್ರೆ ಮಾಡ್ಕೊಂಡಿರೋದು ನಮಗೆ ಗ್ರಾಮೀಣ ಜನಕ್ಕೆ ತೊಂದರೆ ಆಗುತ್ತೆ. ಮತ್ತೆ ಇದನ್ನ ಅಜೆಂಡಾ ಇಲ್ದೇನೆ ಮಾಡಿ ಅನುಮೋದನೆ ಕಳಿಸಿದ್ದು ತಪ್ಪು ಅಂತ ವಿರೋಧಿಸಿ ಇಡೀ ನಮ್ಮ ಗೊರವನಹಳ್ಳಿ ಗ್ರಾಮಸ್ಥರು ವಿರೋಧಿಸ್ತಾ ಇದ್ದಾರೆ. ಅದಲ್ಲದೆ ಇದರಿಂದ ಸವಲತ್ತುಗಳು ನಮಗೆ ತೊಂದರೆನೇ ಹೊರತು ಅನುಕೂಲಗಳಿಲ್ಲ. ಒಂದು ರಸ್ತೆ ಇರ್ಬೋದು, ಇದುವರೆಗೆ 3 ವರ್ಷದಲ್ಲಿ ಒಂದು ಚರಂಡಿ 1 ಕಿಲೋಮೀಟರ್ ರಸ್ತೆ ಆಗಿಲ್ಲ, ಒಂದು ಚರಂಡಿ ಆಗಿಲ್ಲ. ಬರೀ ಈ ಪಂಚಾಯತಿಲಿ ಬರ್ತಕ್ಕಂಥ ದುಡ್ಡಲ್ಲಿ ಕಸ ವಿಲೇವಾರಿ ಆಯ್ತಾ ಇದೆ, ಅವ್ರಿಗೆ ಸಂಬಳ ಕೊಡ್ತಾರೆ ಅಷ್ಟೇ ಹೊರತು ಅಭಿವೃದ್ಧಿನೇ ನಡೆದಿಲ್ಲ. ಬರೀ ಗ್ರಾಮ ಪಂಚಾಯತಿ ಆಗಿದ್ಕೊಂಡಿಯೇ. ಇದು ನಗರಸಭೆಗೆ ಸೇರಿದ್ರೆ ಬೆಂಗಳೂರು ನೀರು ಕೊಚ್ಚಿ ಹೋಯ್ತಾ ಇದಲ್ಲ, ಆ ರೀತಿ ಆಗುತ್ತೆ ಅನ್ನೋ ನಮ್ಮ ಭಾವನೆಯಿಂದ ನಾವೆಲ್ಲರೂ ವಿರೋಧ ಮಾಡ್ತೀವಿ. ಬಂಡೂರು ತಳಿ, ಹಾಗಾಗಿ ನಾವು ಬಂಡೂರು ತಳಿ ಇಂಪ್ರೂವ್ ಮಾಡೋಣ ಅಂದ್ಬಿಟ್ಟು ಆಸೆಯಾಗಿ ತಗೊಂಡು ಹೋಗ್ತಾ ಇದ್ದೀನಿ. ಹೇಳಿ. ನಾವು ಬಂಡೂರು ಮರಿ ಸಾಕಾಣಿಕೆ ಮಾಡ್ತಿದ್ದೆ. ನಾನು ಎಜುಕೇಷನ್ ಮಾಡ್ಕೊಂಡು ಈ ತಳಿ ಅಭಿವೃದ್ಧಿ ಮಾಡ್ತಿದ್ದೀನಿ. ಇವರು ಬಿತ್ತನೆ ಪರ್ಪಸ್ಗೋಸ್ಕರ ಬಿತ್ತನೆ ಟಗರು ಬೇಕು ಅಂತ ಕೇಳ್ತಿದ್ರು. ಇವರು ಕುರಿಗಳು ಮಡಗಿದ್ದಾರೆ. ಇವರು ಕೇಳಿದ್ದಕ್ಕೋಸ್ಕರ ನಾವು ಬಂಡೂರು ತಳಿ ಉಳಿಲಿ, ಹೊರಗಡೆ ಅವರು ಕೊಡೋದು ಬೇಡ ಅಂತ ಅಂದ್ಬಿಟ್ಟು ಇವ್ರಿಗೆ ನಮ್ಮ ತಳಿ ನಶಿಸೋಗ್ಬಾರ್ದು ಅನ್ನೋದೊಂದು ಕಾರಣಕ್ಕೋಸ್ಕರ ಇವೆರಡು ಟಗರನ್ನ ಇವ್ರಿಗೆ ಬಿತ್ತನೆ ಪರ್ಪಸ್ಗೋಸ್ಕರ ಕೊಟ್ಟಿದ್ದೀನಿ. ಇವೆರಡು ಟಗರನ್ನು 1,60,000 ಕೊಟ್ಟಿದ್ದೀನಿ. ಓಕೆ.